ನೀನೇ ಸಾಕಿದ ಗಿಣಿ ನಿನ್ನ ಮುದ್ದಿನ ಗಿಣಿ ಹದ್ದಾಗಿ ಕುಕ್ಕಿತಲ್ಲೋ ನಿನ್ನ ಅದ್ದಾಗಿ ಕುಕ್ಕಿತಲ್ಲೋ. ಲೇ ಮನಿಯಾಳಿ ಬಾರೆ, ನಿನಗೋಸ್ಕರ ಕಾಯ್ತಾ ಇದ್ದೀನಿ ಬಾ. ನಾನು ಹೆಂಗಿಲ್ ಭಿಕ್ಷೆ ಎತ್ತಾ ಇದ್ದೀನೋ ಕಂಡವ್ರ ಮನೆಗೆ, ನೀನು ಹಂಗೆ ನೀನು ಭಿಕ್ಷೆ ಎತ್ತಬೇಕು. ನನ್ನನ್ನು ಭಿಕ್ಷುಕನಾಗಿ ಮಾಡ್ಬಿಟ್ಟು ನೀನು ರಾಣಿ ಥರ ಮೆರಿತಾ ಇದೆಯಲ್ಲ, 30,000 ಕೊಡೋಕ್ಕೂ ಯೋಚನೆ ಮಾಡ್ತಾ ಇದೆಯಲ್ಲ ನೀನು. ನಿನ್ನ ಹಂಗೆ ಬಿಟ್ಬಿಡ್ತೀನ ನಾನು? ಬಿಡಲ್ಲ. ಯಾವುದೇ ಕಾರಣಕ್ಕೂ ನಾನು ಬಿಡಲ್ಲ ನಿನ್ನ. ನೋಡ್ತಾ ಇರು ಏನು ಮಾಡ್ತೀನಿ ಇವತ್ತು ನಿನ್ನ ಗಂಡನ ಮುಂದೆ ನೀನು ಮಾನ ಮುರಿಯೋದು ಹೆಂಗೆ ಹರಾಜಾಕಿ ನೀನು ಬಂಡವಾಳ ಹೆಂಗೆ ಬಯಲು ಮಾಡ್ತೀನಿ ಅಂತ ನೋಡ್ತಾ ಇರು. ಬಡಿಸ್ಕೊಂಡು ಬಿಟ್ಟೋಗಕ್ಕೆ ನಮ್ಮನ್ನೇನು ಅನ್ಕೊಂಡ್ಬಿಟ್ಟಿದ್ಯಾ ನೀನು? ಹಾಂ, ನಾವೇನು ಮನುಷ್ಯರಲ್ವ, ರಾಕ್ಷಸರ? ಇಲ್ಲ ನಾವೇನಾದ್ರು ಪ್ರಾಣಿಗಳ? ಏಯ್, ಎಲ್ಲೋ ಅದೇನೋ ದೊಡ್ಡದಾಗೆ ಪ್ರೂವ್ ಮಾಡ್ತೀನಿ ಅಂತ ಹೇಳ್ದಲ್ಲ, ಏನ್ಲ ಪ್ರೂವ್ ಮಾಡ್ತೀಯಾ? ಮಾಡ್ಲಾ? ಅದೇನು ಮಾಡ್ತೀಯೋ ಮಾಡ್ಲಾ, ನೀನು ನೋಡ್ಬೇಕಲ್ಲ. ನಾನು ಸುಳ್ಳು ಏನಾದ್ರು ನಾನು ಇಲ್ಲಿ ಕರೆಸ್ಬಿಟ್ಟು ನಾಟಕ ಏನಾದ್ರು ಆಡ್ದೆ ಅಂತ ಹೇಳಿದ್ರೆ ಸಿಗುತ್ ಹಾರಣ ಕಟ್ಬಿಡ್ತೀನಿ ಅಷ್ಟೇನೆ. ಇದೆಲ್ಲ ನನ್ನ ಜಾಗನೇನೆ, ನನಗೆ ಗೊತ್ತು ಏನ್ ಮಾಡಬೇಕು ಇಲ್ಲಿ ನಿನ್ನ ಅಂತ ಹೇಳ್ಬಿಟ್ಟು. ಸರಿ, ಎಲ್ಲಿ ತೋರ್ಸು, ಸಾಕ್ಷಿ ಸಮೇತ ಅದೇನೋ ಹೇಳ್ತೀನಿ ಅಂದಲ್ಲ, ಎಲ್ಲಿ ತೋರ್ಸು. ಅಯ್ಯಯ್ಯ ಸಾವುಕಾರ್ರೆ, ಸಮಾಧಾನ. ನಾನು ಫೋನ್ ಹಾಕಿದ್ದೀನಿ, ಅವಳು ಬತ್ತೀನಿ ಅಂತ ಹೇಳವಳೆ. ಸುಮ್ನಿರ್ರಿ. ನನ್ನ ಏನಾದ್ರು ಅವಳು ಇವಳು ಅಂದ್ರೆ ಕತ್ರು ಸಾಕ್ಬಿಡ್ತೀನಿ. ನಾಲ್ಗೆ ಒಸಿ ನೆಟ್ಗಿ ಕಣ್ ಮಾತಾಡೋದ್ ಕಲಿ. ನನ್ನ ಹೆಂಡ್ರ ಬಗ್ಗೆ ಮಾತಾಡಕ್ ಬರ್ಬೇಡ ನೀನು ಮಗನೇ. ನನಗೂ ಅವಳು ಹೆಂಡ್ತಿನೇ ಆಗಿದ್ದು. ನೀವು ಯಾಕೆ ಅಷ್ಟೊಂದು ಎಗರಾಡ್ತೀರೇ? ಸರಿ, ನೀವು ಹೋಗಿ ಮ್ಯಾಲ್ಗಡೆ ಕುಂತ್ಕೊಂಡ್ರಿ, ಹೆಂಚಿನ ಮೇಲೆ ಕಾಣಕ್ಕಿಲ್ಲ, ಕೇಳಿಸ್ಕೊಳ್ಳಿ. ಅವಳು ಗೊತ್ತಳಿನೇನು ಬಂದಾಗ ಏನೇನು ನಾಟಕ ಮಾಡ್ತಾಳೆ ಅಂತ ಹೇಳ್ಬಿಟ್ಟು ನೀವು ನೋಡಿವ್ರಂತೆ, ಗೊತ್ತಾಯ್ತದೆ. ನೀವು ಬಂದಿರೋ ವಿಚಾರವ ನಾನೇನು ಹೇಳಕ್ಕಿಲ್ಲ. ನೀವು ಹೊಸಿ ಮ್ಯಾಲ್ಗಡೆ ಮರೆಗೋ ಎಲ್ಲ ಹೋಗಿ ಕುಂತ್ಕೊಳ್ಳಿ, ನೋಡೋಣ ಏನೇನು ಆಯ್ತದೋ, ಏನೇನು ಹೇಳ್ತಾಳೋ. ಆಮೇಲೆ ನೀವೇ ಕೇಳಿಸ್ಕೊಳ್ಳಿರಂತೆ. ಹೋಗಿ ಹಿಂದೆಗಡೆ ಹೋಗಿ ಹೊತ್ತು ಕುಂತ್ಕೊ ಹೋಗಿ. ಸರಿ ಕಣ, ಆಯ್ತು. ಇದೊಂದೇ ಒಂದು ಕಿತ ನಾನು ನೀನು ಹೇಳ್ದಂಗೆ ಕೇಳ್ತೀನಿ, ಯಾಕಂದ್ರೆ ನೀನೇ ಸತ್ಯವಾದನು ನಂಗೆ ಹೇಳ್ತಾ ಇದ್ಯಲ್ಲ. ಆಯ್ತು ಬಿಡು, ಆಯ್ತು, ಹೋಗಿ ಕೂತ್ಕತ್ತೀನಿ. ನಾನೇ ಸಾಕಿದ ಗಿಣಿ ನೀವು ಸಾಕಿದ ಕಿಣಿ ಅದ್ದಾಗಿ ಚುಚ್ಚಿತಲ್ಲೋ ಸಾವುಕಾರ ನಮ್ಮನ್ನ ಅದ್ದಾಗಿ ಕುಕ್ಕಿತಲ್ಲೋ. ಮೈ ಉರಿಸ್ಬೇಡ ಕಣಲ್ಲ, ಮೈ ಉರಿಸ್ಬೇಡ, ಮುಚ್ಕೊಂಡಿರು. ಮೊದಲು ಫೋನ್ ಹಾಕು. ನೀನೇನೋ ಬಿಲ್ಡಪ್ ಕೊಡ್ತಾ ಇದ್ದಲ್ಲ, ಫೋನ್ ಹಾಕ್ಲಾ? ಹಲೋ, ಏಸೊತ್ ಕಾಯ್ಬೇಕೆ? ಬಿರ್ನಾ ಬಂದ್ರೆ ಬದುಕತ್ಯಾ, ಇಲ್ಲಾಂದ್ರೆ ನಿಮ್ಮ ಗಂಡನ ಮಂತ ಕುಡಿಕೊಂಡು ಹೋಗ್ಬಿಡ್ತೀನಿ ಅಷ್ಟೇ. ನೀನಿಯ ಸರ್ನ ಬಾ, ಏಸದಿಂದ ಕಾಯ್ತಾ ಇದೀನಿ ನಾನಂತೂ. ಮಾತಾಡಕ್ ಬಾ ಅಂದ್ರೂ ಬರಕಿಲ್ವಲ್ಲ. ಇಲ್ಲಿ ಕೂಲಿನಲ್ಲಿ ಮಾಡ್ಕೊಂಡಿಲ್ಲಿ ಗೂವೆ ಕಾವಲು ಕೂತ್ಕೊಂಡಿದ್ದೀನಿ ನಾನಂತೂ. ನೀನ್ ಮಾತ್ರ ಮಹಾರಾಣಿ ತರ ನೀನು ಅಲ್ಲಿ ಮೆರ್ಕೊಂಡು ಓಡಾಡ್ತಾ ಇದ್ದೀನಿ. ಸರ್ನ ಬಾ. ಏನೋ ಬಂದ? ಹ್ಞೂ ಸರಿ ಬಾ. ಬಾಕ್ಲೇನು ಹಾಕಿಲ್ಲ ಬಾ, ಸರ್ನ ಬಾ. ನಮ್ಮಂತಾಗಿಲ್ಲ ಇಲ್ಲಿ ಹೊಸಿ ಎಲ್ಲ ಅದೇ ಏನದು ರಾಗಿಗೆಲ್ಲ ಒಣಗಾಕು ಅಂತ ಹೇಳಿದ್ರು, ಅದಕ್ಕಿಲ್ಲಿದ್ದೆ ಬಾ. ಸರಿ ನೋಡಿ, ಸರ್ನ ಹೋಗಿ ಮ್ಯಾಲ್ ಕುಂತ್ಕೊ ಹೋಗಿ, ಗೊತ್ತಾವಳಂತೆ. ಏನ್ ಕಾಣಕ್ಕಿಲ್ಲ ಅಲ್ವೇನ್ಲ? ಇಲ್ಲ ಹೇಳಿ, ಕಾಣಕ್ಕಿಲ್ಲ. ಹಿಂದೆ ಕೂತಿದ್ದೀರಲ್ಲ, ಏನ್ ಕಾಣಕ್ಕಿಲ್ಲ. ಅಯ್ಯೋ ರಾಮ, ನನ್ನ ಹೆಂಡತಿ ಬಂದೆ ಬಿಟ್ಲಲ್ಲ. ಅಂದ್ರೆ ಇವನೆಲ್ಲ ಹೇಳಿದ್ದೆಲ್ಲನೂ ನಿಜ ಅಂತ ಅನ್ಕೋಬೇಕಾ ನಾನು? ಏ, ಇವನು ಸುಮ್ಮನೆ ಕರ್ಸವನ ಏನು? ಅಯ್ಯೋ ದೇವ್ರೆ, ದಯವಿಟ್ಟು ನನ್ನ ಹೆಂಡತಿ ಒಳ್ಳೆಳಾಗಿರೋ ಥರ ನೋಡ್ಕೊಳಪ್ಪ, ದಯವಿಟ್ಟು ಕಣಪ್ಪ, ನಿನ್ನ ಕೈ ಮುಗಿತೀನಿ ಕಣಪ್ಪ. ಅಯ್ಯೋ ದೇವ್ರೆ, ಇವಳು ಯಾಕೆ ಇಲ್ಲಿಗೆ ಬರೋಕೆ ಹೋದ್ಲು? ಅಲ್ಲಿ ನೋಡಿ ಹೆಂಗೆ ಬಂದವಳೆ, ಒಂದು ಮಾತು ನನಗೆ ಹೇಳಿಲ್ಲ ಕೇಳಲಿಲ್ಲ. ಎಲ್ಲಿಗೋದ್ರು ನಿಮ್ಗೆ ಹೇಳ್ತೀನಿ ಅಂತ ಹೇಳ್ತಾ ಇದ್ಲಲ್ಲ. ಬಾ ಬಾ, ಕುಂತ್ಕೋ ಬಾ. ಬಾರೆ ಕುಂತ್ಕೋ ಬಾ. ಅಲ್ಲ, ನಾನು ನಿಂಗೆ ಎಷ್ಟು ಸಲ ಹೇಳ್ಬೇಕು, ಫೋನ್ ಹಾಕ್ಬೇಡ ಅಂತ. ಹಾಕಿ ಸಾಯಿಸ್ತೀಯಲ್ಲ ಸುಮ್ಮನೆ ನನ್ನ. ಅಲ್ಲಿ ಅಕ್ಕಪಕ್ಕ ಎಲ್ಲ ಇರ್ತಾರೆ, ಯಾರು ಏನು ಎತ್ತ ಅಂತ ಕೇಳ್ತಾನೆ ಇರ್ತಾರೆ. ನಾನು ಹೇಳ್ತಾನೆ ಇರಬೇಕು. ನಿನಗೆ ಯಾಕೆ ಬುದ್ಧಿ ಬರಲ್ವೋ ಏನೋ ನಾ ಕಾಣೆ. ಎಷ್ಟು ಸಲ ಹೇಳಿದ್ರು ಮಾಡಿದ್ದು ನೀನೇ ಮಾಡ್ತೀಯ. ಅಯ್ಯೋ ಹೋಗತ್ತಾಗಿ. ನಿನಗೆ ಹೇಳಿ ಸಾಕಾಯ್ತು ನನಗಂತೂ. ನಾನು ಅಯ್ಯೋ ಮನೆಯಾಳಿ, ಅಂದ್ರೆ ಇವನು ಹೇಳಿದ್ದೆಲ್ಲ ನಿಜನೇನೆ ಅಂತ ಆಯ್ತು. ಸರಿ, ನಾನು ನಿನಗೆ 30,000 ರೂಪಾಯಿ ದುಡ್ಡು ಕೊಡು ಅಂತ ಹೇಳಿದ್ನಲ್ಲ, ದುಡ್ಡು ತಂದ? ಹೇಳು, ಕಾಸು ತಂದ ಇಲ್ವೋ? ನಾನು ಕಾಸು ತರಲಿಲ್ಲ. ನನಗೆ ಮನೆಯಾಗೆ ಕಾಸಿತ್ತು, ನಾನೇ ಬೇಕಂತ ನೀನೇ ತರಲಿಲ್ಲ ಕಾಸನ್ನ. ಅದ್ಯಾಕೆ ಅಷ್ಟು ಹೇಳಿದ್ರು ಯಾಕೆ ಕಾಸು ತಂದಿಲ್ಲ? ಎಷ್ಟು ಸಲ ಹೇಳ್ಬೇಕು ನಿನಗೆ ಕಾಸು ತಗೊಂಡ್ ಬಾ ಅಂತ ಹೇಳಿ ನಾನು ಸುಸ್ತಾಗೋಗ್ಬಿಟ್ಟಿದ್ದೀನಿ. ಯಾಕೆ ಕಾಸು ತಗೊಂಡ್ಬಿಟ್ಟು ಬರ್ಲಿಲ್ಲ ನೀನು? ಏನಾಗಿತ್ತು? ಇವನ ಹತ್ರ ನಾಟಕ ಆಡಲಿಲ್ಲ ಅಂದರೆ ಬೇರೆ ದಾರಿನೇ ಇಲ್ಲ ನನಗೆ. ನಾಟಕ ಮಾಡಲೇಬೇಕು ಈ ಬೊಟ್ಟ ಇದನ್ನ ಹತ್ರ. ಏನಂತ ನಾಟಕ ಮಾಡಲಿ? ಕಾಸು ಯಾಕೆ ತಂದಿಲ್ಲ ಅಂದರೆ ಏನೋ ಒಂದು ಶುರು ಮಾಡ್ಕೊತೀನಿ, ನೋಡ್ತಾ ಇರಿ. ಯಾಕೆ ಅಂತ ಹೇಳಿದ್ರೆ, ನಾನೇನಾರ ನಿಮ್ಗೆ ಕಾಸು ಕೊಟ್ಬಿಟ್ರೆ ನೀವು ಇನ್ನೊಂದು ಮದುವೆ ಮಾಡ್ಕೊತೀನಿ ಅಂತ ಹೇಳಿದ್ರಲ್ಲ, ನೀವು ಇನ್ನೊಂದು ಮದುವೆ ಮಾಡ್ಕೊಬಿಡ್ತೀರಾ. ನೀವು ಇನ್ನೊಂದು ಮದುವೆ ಮಾಡ್ಕೊಬಿಟ್ರೆ ಆಮೇಕಿಂದ ನನಗೆ ಬೇಜಾರಾಗಕ್ಕಿಲ್ವಾ? ಎಷ್ಟೇ ಆಗಲಿ ನೀವು ನನ್ನ ಗಂಡನೇ ಅಲ್ವಾ. ನೀವು ಇನ್ನೊಂದು ಮದುವೆ ಮಾಡ್ಕೊಂಡ್ರದನ್ನ ನನ್ನ ಕೈಲಿ ಹೆಂಗೆ ನೋಡೋಕ್ಕಾಯ್ತದೆ ಹೇಳಿ ಈ ಕಣ್ಣಾರೆ? ನೀವು ಇನ್ನೊಂದು ಮದುವೆ ಮಾಡ್ಕೊಳ್ಳೋದನ್ನ, ಇಲ್ಲಿ ಸಂಸಾರ ಮಾಡೋದನ್ನ ಕಣ್ಣಾರೆ ನೋಡೋಕ್ಕಾಯ್ತದ? ಅದಕ್ಕೇನೆ ನಾನಂತೂ ಕಾಸೇ ಕೊಡೋಕೆ ಹೋಗಲಿಲ್ಲ. ಕಾಸು ಕೊಟ್ಬಿಟ್ರೆ ಇನ್ನೆಲ್ಲಿ ಮದುವೆ ಮಾಡ್ಕೊತೀರಾ ಇನ್ನೊಂದು ಅಂತ. ಎಲ್ಲ ಪಿತ್ರಿ, ನಿನ್ನ ನಂಬ್ಕೊಂಡು ಚಿಂದಂತ ನಾನು ಹೆಂಡ್ತಿನ ಬಿಟ್ಬಿಟ್ನಲ್ಲೇ. ಅಯ್ಯೋ, ಹಳೆ ಬೇವರ್ಸಿನ ತಗೊಂಡು ಬಂದು ಅಂದರೆ ಇವನು ಹೇಳಿದ್ದೆಲ್ಲನೇ ನಿಜನೇನೆ ಅಂತ ಆಯಿತು.
ಈ ಲೋಫರು ಇವತ್ತು ಐತೆ ಕಣೆ ನಿಂಗೆ ಮಾರಿಯಪ್ಪ ಇವತ್ತು ಮಾನ ಮುರುವದಿ ಹೋಗ್ಬಾರ್ದು ಅಂತಲೇ ಇಷ್ಟು ದೂರ ಕರೆಸ್ಕೊಂಡ್ರದು ಮಾಡ್ತೀನಿ ನಿನಗೆ ಇವತ್ತು ನಿನ್ನ ಚರ್ಮ ಸುಲಿದು ಊರು ಬಾಗ್ಲು ಗಂಟಿಸ್ಬಿಡ್ತೀನಿ ನೋಡ್ತಾ ಇರು. ನೀನ್ ಮಾತ್ರ ಆ ಸಾವುಕಾರನ ಜೊತೆ ಸಂಸಾರ ಮಾಡ್ಕೊಂಡಿರ್ಬೋದು, ನಾನ್ ಮಾತ್ರ ಬ್ಯಾರೆ ಮದುವೆ ಮಾಡ್ಕೊಂಡು ಸಂಸಾರ ಮಾಡ್ಕೊಂಡು ಇರಂಗಿಲ್ವಾ? ನಾನ್ ಮಾತ್ರ ಹಿಂಗೆ ಇರ್ಬೇಕು, ನೀನ್ ಮಾತ್ರ ಸಂಸಾರ ಮಾಡ್ಕೊಂಡು ಚೆನ್ನಾಗಿರ್ಬೇಕಾ? ಬಿಡು, ಆ ಸಾವುಕಾರನ ಜೊತೆ ನೀನ್ ನೆಮ್ಮದಿಗಿದೆಯಲ್ಲ, ನಾವೆಲ್ಲ ಇನ್ ಯಾಕೆ ಬೇಕು ಹೇಳಿ ನಿನ್ಗೆ? ಹಾ ಹಾ ಸಾವುಕಾರ ನೀನು ಚೆನ್ನಾಗಿ ಜೀವನ ಮಾಡ್ಕೊಂಡಿದ್ದೀರಾ, ನಾನು ಒಬ್ನೇ ಇಲ್ಲಿ ಅಬ್ಬೆ ಪಲ್ಲಿ ತರ ಏನ್ ಮಾಡ್ಲಿ? ನೀನು ಬೇರೆ ನನ್ನ ಕಂಡ್ರೆ ಆಗಕ್ಕಿಲ್ಲ. ಈಗ ನೋಡು, ನೀನ್ ಸುಮ್ಮನೆ ಮರ್ಯಾದೆಗೆ ಒಂದು 30,000 ಕೊಡು, ನಾನು ಮದುವೆ ಮಾಡ್ಕೊಂಡು ಸೆಟ್ಲ್ ಆಗ್ತೀನಿ. ಏಯ್, ಅಷ್ಟು ದೂರನೇ ಕೂತ್ಕೊಳ್ಳಿ, ಯಾಕೆ ಇಷ್ಟು ಹತ್ರ ಬರ್ತಾ ಇದೀಯಾ? ರೀ, ಎಷ್ಟೇ ಆಗಲಿ ನಾವು ನೀವು ಸಂಸಾರ ಮಾಡಿರೋರೆ ಅಲ್ವಾ, ನನಗೆ ಗೊತ್ತು ನನ್ನ ಮ್ಯಾಲೂ ನಿಮಗೆ ಪಿರುತಿ ಜಾಸ್ತಿ ಐತೆ ಅಂತ ಹೇಳ್ಬಿಟ್ಟು. ಈಗ ನೀವು ನನ್ನ ಬಿಟ್ಬಿಟ್ರೆ ಹೆಂಗೆ ಹೇಳಿ? 30,000 ರೂಪಾಯಿ ಹಿಂಗೆ ಬ್ಲಾಕ್ ಮೇಲ್ ಮಾಡಿಬಿಟ್ಟು ನೀವು ಹೋಗ್ಬಿಟ್ಟು ಸಾವುಕಾರಂಗೆ ಹೇಳ್ಬಿಟ್ರೆ, ಮೊದಲೇ ಆ ಸಾವುಕಾರ ತಾಲ್ಕೆಟ್ ನನ್ನ ಮಗ, ಅವ್ನು ನನ್ನ ಮನೆಯಿಂದ ಈಚೆ ಕಡೆಗೆ ಹಾಕಿದ್ರೆ ಆಮೇಲೆ ನಾನು ನೀವು ಭಿಕ್ಷೆ ಎತ್ಬೇಕಾಗ್ತೈತೆ. ನಿಮ್ಗೆ ಅವತ್ತಿಂದ ಅದನ್ನೇ ಹೇಳ್ತಿರೋದು, ನಿಮ್ಗೆ ಯಾಕೆ ನೋಡಿ ಯಾವ ಮದುವೆನೂ ಮಾಡ್ಕೋಬೇಡಿ. 30,000 ರೂಪಾಯಿ ಏನಕ್ಕೆ ಬೇಕು ನೋಡಿ, ಕಾಸನ್ನ ಕೊಡ್ತಾ ಇರ್ತೀನಿ ನಾನಂತೂ. ನಿಮ್ಗೆ ಖರ್ಚಿಗಾಗೋಷ್ಟು ಕೊಡ್ತಾ ಇರ್ತೀನಿ ತಿಂಗಳ ಒಂದು 2,000 3,000 ಹಂಗೆ ಮಟನ್ ಚಿಕನ್ ಅಡುಗೆ ಮಾಡಿದಾಗೆಲ್ಲನೂ ತಂದ್ಬಿಟ್ಟು ನಿಮಗೂ ಬಡಿಸ್ತಾ ಇರ್ತೀನಿ. ಚೆನ್ನಾಗಿ ತಿನ್ಕೊಂಡಿರ್ರಿ, ನಿಮ್ಮ ಜೊತೆನೂ ಇರ್ತೀನಿ ಅವ್ರ ಜೊತೆನೂ ಇರ್ತೀನಿ, ನೀವೇನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ. ಈಗ ಸದ್ಯಕ್ಕೆ ನನ್ನ ತಾಗೆ ನೀವು ಕೇಳ್ದಷ್ಟು ಕಾಸಿಲ್ಲ, ಅರ್ಥ ಮಾಡ್ಕೊಳ್ಳಿ. ನೋಡಿ, ಈ ವಿಚಾರ ನಾನು ಗಂಡಂಗೆ ಹೇಳಕ್ಕೆ ಹೋಗ್ಬೇಡಿ. ಅವ್ನು ಮೊದಲೇ ಕೋಪಿಷ್ಟ, ಏನು ಬೇಕಾದ್ರೂ ಮಾಡ್ತಾನೆ. ಅದಕ್ಕೆ ಹೇಳಿದ್ದು ನಿನಗೆ, ಸರಿನಾ? ಇನ್ಮೇಲೆ ಹೆಂಗೋ ಜೀವನ ಮಾಡ್ಕೊಂಡು ಹೋಗನ್ರಿ. ನಮ್ಮ ಮಗನ ಬೆಳೆಸ್ಕೊಂಡು ಮಾಡ್ಕೊಂಡು ಏನೋ ಒಂದು ಇದಾಗಬೇಕು ತಾನೇ. ನೀವು ಪಾಪ ಅವಾಗೆಲ್ಲನೂ ನನ್ನ ಚೆನ್ನಾಗಿ ನೋಡ್ಕೊಂಡಿದ್ದೀರಾ, ಇಲ್ಲ ಅಂತ ಅಲ್ಲ. ಏನೇ ಹೇಳಿ ಎಲ್ಲ ನಿಮಗೂ ಖುಷಿಗೆ ತಾನೇ. ಎಲ್ಲ ಮನೆ ಆಳು ಬಿತ್ರಿ. ಆ ಮಗ ನನ್ನ ಮಗನ ಅಲ್ವಾ? ನನ್ನ ಮಗನ ಇವನ ಮಗನ ಅಂತಲೇ ಗೊತ್ತಾಯ್ತಿಲ್ವಲ್ಲ, ಕನ್ಫ್ಯೂಸ್ ಆಯ್ತಾಯ್ತಲ್ಲ ನನಗೆ. ಇವಳು ಸುಳ್ಳು ಹೇಳ್ತಾವಳ, ನನ್ನ ಮಗ ಅಂತ ಸುಳ್ಳು ಹೇಳಿದ್ಲಾ? ಏ, ನನ್ನ ಮಗನೇ ಇರ್ಬೋದಾ? ಇಲ್ಲ ಇವನ ಮಗನ? ಆಸ್ತಿ ಎಲ್ಲ ಬರ್ಕೊಟ್ಬಿಟ್ಟಿದ್ದೀನಲ್ಲ. ಅವತ್ತು ನೋಡಿದ್ರೆ DNA ಪರೀಕ್ಷೆನಾಗೆ ನನ್ನ ಮಗನೇ ಅಂತ ಹೇಳಿದ್ರು. ಈಗ ನೋಡಿದ್ರೆ ಇವಳು ನೋಡಿದ್ರೆ ಇವನ್ಗೂ ಮಗ ಅಂತ ಬೇರೆ ಹೇಳ್ತಾವಳೆ. ಈಗ ನನಗೆ ಕನ್ಫ್ಯೂಸ್ ಆಯ್ತಾಯ್ತಲ್ಲ, ಯಾರ ಮಗ ಏನು ಅಂತ ಹೇಳ್ಬಿಟ್ಟು. ಅಂತೂ ಬಸ್ರಿ ಆಗಿದ್ಲು, ನಿಜನೋ ಸುಳ್ಳೋ ಗೊತ್ತಾಯ್ತಿಲ್ಲ. ಇಷ್ಟು ದಿನ ಇಲ್ದಿದ್ದು ಇವಾಗ ಯಾಕೆ ನನ್ನ ಮೇಲೆ ಪ್ರೀತಿ ತೋರಿಸ್ತಾ ಇದ್ಯಾ? ಇಷ್ಟು ದಿನ ಏನೋ ಹಂಗೆ ಹಿಂಗೆ ಅಂತ ಅಷ್ಟು ದೂರ ಹೋಗ್ತಾ ಇದ್ದೆ, ಇವಾಗ ನೋಡಿದ್ರೆ ದೊಡ್ಡ ಗಂಡ ಗಂಡ ಅಂತ ಹತ್ರ ಬಂದಿದ್ಯಾ? ಪರವಾಗಿಲ್ಲ ಬಿಡು. ಈಗ ನೀನು ನಾಟಕ ಆಡೋದ್ರೆ ಎತ್ತಿದ ಕೈ ಅಲ್ವಾ, ಇನ್ನೆಲ್ಲಿ ದುಡ್ಡು ಕೊಡ್ಬೇಕಾಗ್ತದೆ ಅಂತ ಈ ನಾಟಕ ಶುರು ಮಾಡ್ಕೊಂಡಿದ್ಯಾ ನೋಡು. ಅದೆಲ್ಲ ಬೇಡ, ಸುಮ್ಮನೆ ಇದ್ಬಿಡು. ನಾನು ನೀನು ಇನ್ನೂ ದೂರ ಆಗೋಗ್ಬಿಟ್ಟಿದ್ದೀವಿ, ಡೈವರ್ಸ್ ಆಗೋಗ್ಬಿಟ್ಟೈತೆ. ನೀನೆಲ್ಲೋ ನಾನೆಲ್ಲೋ ನಂಗೆ ಜೀವನ ಮಾಡಿದ್ದೀವಿ. ಈಗ ಇದ್ದಕ್ಕಿದ್ದಂಗೆ ಬಂದ್ಬಿಟ್ಟು ನಾವು ಚೆನ್ನಾಗಿರೋಣ ನಾವು ಮಾಡೋದಂದ್ರೆ ಆಗ್ದಿರೋ ಕೆಲಸ. ನೋಡು, ಒಂದು 30,000 ಕೊಟ್ಬಿಡು, ಈ ಊರನ್ನೇ ಬಿಟ್ಬಿಟ್ಟು ಹೋಗ್ಬಿಡ್ತೀನಿ. ನನಗೂ ಏನು ಸವಾಸನೂ ಬೇಡ. ನಾನು ನೀನು ಗಂಡ ಹೆಂಡತಿ ಅಂತ ಹೇಳ್ಬಿಟ್ಟು ಯಾರಿಗೂ ಗೊತ್ತಾಗಲ್ಲ, ಹಂಗೆ ಹೊರಟೋಗ್ಬಿಡ್ತೀನಿ. ಸರಿನಾ? ಅರ್ಥ ಮಾಡ್ಕೊ ನೀನು. ಸರಿ ಆಯಿತು, ನಿಮಗೆ 30,000 ತಂದು ಕೊಡ್ತೀನಿ. ನೀವು ಓದ್ತೀನಿ ಅಂದರೆ ಹೋಗ್ರಿ, ಪರವಾಗಿಲ್ಲ. ಯಾಕಂದರೆ ನಿಮಗೂ ಪಾಪ ನನ್ನ ಜೊತೆ ಸಾವುಕಾರ ಇರೋದಕ್ಕೆ ನಿಮ್ಮ ಕೈಯಲ್ಲಿ ನೋಡೋಕ್ಕಾಗ್ತಿಲ್ಲ ಅಲ್ವಾ? ಅದಕ್ಕೆ ನಿಮಗೂ ಒಂಥರ ಹೊಟ್ಟೆ ಎಲ್ಲ ಉರ್ದಂಗೆ ಆಯ್ತೈತೆ. ಪರವಾಗಿಲ್ಲ ಹೋಗಿ, ನಾವಿಲ್ಲಿ ಚೆನ್ನಾಗೇ ಇರ್ತೀವಿ. ಕಾರ್ ತಗೊಬಿಟ್ಟು ಬಂದ್ವಿ 42 ಲಕ್ಷದ್ದು. ಚೆನ್ನಾಗೈತೆ. ನಿಮ್ಮನ್ನು ಒಂದಿನ ಕರ್ಕೊಂಡು ಓಡಾಡಿಸ್ತೀನಿ ಬಿಡಿ. ನೋಡಿ, ನೀವು ಯಾವುದ್ರ ಬಗ್ಗೆನೂ ಯೋಚನೆ ಮಾಡಬೇಡಿ. ಈಗ ನಿಮಗೆ 30,000 ತಾನೇ, ಇನ್ನೊಂದು 3-4 ದಿನ ಟೈಮ್ ಕೊಡಿ. 3-4 ದಿನದಾಗ ಹೆಂಗೋ ಮಾಡಿ ನನ್ನ ಗಂಡನ ಹತ್ರನೇ ಹೋಗ್ಬಿಟ್ಟು ಕಿತ್ಕೊಂಡ್ಬಿಟ್ಟು ತಂದು ಕೊಡ್ತೀನಿ. ಸರಿನಾ? ಈಗ ಮದುವೆ ಐತಲ್ಲ, ಮದುವೆ ಟೆನ್ಷನ್ ಆಗಿ ಹೆಂಗೋ ಆಗ್ತೈತೆ. ಇನ್ನು ಸ್ವಲ್ಪ ದಿನ ಟೈಮ್ ಕೊಟ್ಟರೆ ತಂದು ಕೊಟ್ಬಿಡ್ತೀನಿ. ಒಂದು ವಾರ ಟೈಮ್ ಕೊಡಿ ಸಾಕು. ಸರಿ ಆಯ್ತು, ಒಂದು ವಾರದ ಮೇಲೆ ಒಂದು ದಿನನೂ ಟೈಮ್ ಕೊಡಲ್ಲ. ಈಗ ನಾನು ನೀನು ಗಂಡ ಹೆಂಡ್ತೀನಿ ಅಂತ ಹೇಳ್ಬಿಟ್ಟು ಗೊತ್ತಾಗೋರ್ಗೆಲ್ಲ ಗೊತ್ತಾದ್ರೆ ಅಷ್ಟೇ ಸಾಕು. ನಾನು ಯಾವುದಕ್ಕೂ ಸುಳ್ಳು ಹೇಳಲ್ಲ, ಯಾವುದಕ್ಕೂ ನಾನು ಯಾಕೆ ಮೋಸ ಮಾಡಲಿ ಜನಗಳು? ನಾನು ನೀನು ಗಂಡ ಹೆಂಡ್ತಿ ಅಂತ ಅರ್ಥನೂ ಆಗಲ್ಲ ಬಿಡು. ಅರ್ಥ ಮಾಡ್ಕೊಳ್ಳೋರು ಅರ್ಥ ಮಾಡ್ಕೊಂಡ್ರೆ ಸಾಕು. ನೀನು ನನ್ನ ಹೆಂಡ್ತಿ, ನಾನು ನಿನ್ನ ಗಂಡ, ಡೈವರ್ಸ್ ಆಗೈತೆ ಅಂತ ಈಗಾದ್ರೂ ಅರ್ಥ ಆಯ್ತು ಅಂತ ಅನ್ಕೋತೀನಿ. ಮೇಲ್ಗಡೆ ಇರೋನು ಎಲ್ಲಾನು ಕೇಳಿಸ್ಕೊತಾ ಇರ್ತಾನೆ, ನೋಡ್ಕೊತಾ ಇರ್ತಾನೆ. ಯಾಕ್ರಿ ಹಿಂಗೆ ಕಿರ್ಚ್ಕೊತಾ ಇದ್ದೀರಾ? ಹೊಸಿ ನಿಧಾನಕ್ಕೆ ಕೇಳಿ, ನನಗೂ ಕೇಳಿಸ್ತದೆ ಕಿವಿ.